ಕರ್ನಾಟಕದಿಂದ ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿದೆ. ಇದರ ಬೆನ್ನಲ್ಲೇ ಇಂದು ಅಧ್ಯಕ್ಷ ಎಸ್.ಕೆ. ಹಲ್ದಾರ್ ನೇತೃತ್ವದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯಿತು. ಒಳಹರಿವು ಕುಸಿದಿದ್ದರೂ ತಮಿಳುನಾಡು ಬೇಡಿಕೆ ಇಟ್ಟಿದ್ದು, ಸಭೆಯ ಬಳಿಕ ಪ್ರಾಧಿಕಾರವು ಅಂತಿಮ ತೀರ್ಮಾನ ಕೈಗೊಂಡಿದೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ. ಶ್ರೀರಂಗಪಟ್ಟಣದ ಸ್ನಾನಘಟ್ಟದ ಬಳಿ ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಇಟ್ಟುಕೊಂಡು ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಅಧ್ಯಕ್ಷ ಶಂಕರ್ ಬಾಬು ನೇತೃತ್ವದಲ್ಲಿ ಕಾವೇರಿ ನದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಲಾಗಿದ್ದು, ರಾಜ್ಯ ಸರ್ಕಾರ ಹಾಗೂ ಸಿಡಬ್ಲ್ಯೂಆರ್ಸಿ ವಿರುದ್ಧ ಧಿಕ್ಕಾರ ಕೂಗಲಾಯಿತು. ರೈತರ ಬದುಕಿನೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ರಾಜ್ಯದಲ್ಲಿ ಮೋಡ ಬಿತ್ತನೆ ಬಗ್ಗೆ ಚರ್ಚೆಗಳು ನಡೆಯುತ್ತಿರುವ ಬೆನ್ನಲ್ಲೇ ಕೊಡಗು ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ನಿನ್ನೆ ರಾತ್ರಿಯಿಂದಲೇ ಗುಡುಗು ಹಾಗೂ ಸಿಡಿಲು ಸಹಿತ ಭಾರೀ ಮಳೆ ಸುರಿಯುತ್ತಿದ್ದು, ಹಾರಂಗಿ ಜಲಾನಯನ ಪ್ರದೇಶದಲ್ಲೂ ಮಳೆಯಾಗುತ್ತಿರುವುದರಿಂದ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಇದರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಡಿಕೇರಿ ತಾಲೂಕಿನ ಹಮ್ಮಿಯಾಲ ಗ್ರಾಮದಲ್ಲಿ ಸುರಿದ ಭಾರೀ ಮಳೆಗೆ ಮೊನ್ನಂಡ ಶೀತವ್ವ ಶಿವಯ್ಯ ದಂಪತಿಗೆ ಸೇರಿದ ವಾಸದ ಮನೆಯ ಒಂದು ಭಾಗದ ಗೋಡೆ ಕುಸಿದು ಬಿದ್ದಿದೆ. ಸುರಲಭಿ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಸ್ಥಳಕ್ಕೆ ಪಿಡಿಒ ಹಾಗೂ ವಿಎ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಮುಂಗಾರು ಚುರುಕುಗೊಂಡಿದ್ದು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಕೊಡಗಿನಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆಯು ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ್ದು, ಕೆಲವೆಡೆ ಗಂಟೆಗೆ 30 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ರಾಜಧಾನಿ ಅಸ್ತವ್ಯಸ್ತಗೊಂಡಿದೆ. ಹಲವೆಡೆ ರಸ್ತೆಗಳು ಜಲಾವೃತಗೊಂಡು ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮುನ್ನೆಚ್ಚರಿಕೆಗಾಗಿ ಶಾಲೆ ಕಾಲೇಜುಗಳಿಗೆ ಆನ್ಲೈನ್ ತರಗತಿ ಹಾಗೂ ವರ್ಕ್ ಫ್ರಂ ಹೋಮ್ ಸೂಚಿಸಲಾಗಿದೆ. ಮಳೆಯ ಎಫೆಕ್ಟ್ನಿಂದ 15 ವಿಮಾನಗಳನ್ನು ಬೇರೆಡೆಗೆ ಡೈವರ್ಟ್ ಮಾಡಲಾಗಿದ್ದು, ಹವಾಮಾನ ಇಲಾಖೆ ರೆಡ್ ಹಾಗೂ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ವಾಲ್ಮೀಕಿ ನಿಗಮ ಹಗರಣದ ತೀವ್ರ ವಿರೋಧ ಹಾಗೂ ವಿಪಕ್ಷಗಳ ಅಹೋರಾತ್ರಿ ಧರಣಿಯ ಎಚ್ಚರಿಕೆಯಿಂದಾಗಿ ಕರ್ನಾಟಕ ಮುಂಗಾರು ಅಧಿವೇಶನವನ್ನು 3 ದಿನ ಮುಂಚಿತವಾಗಿ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಸಾರ್ವಜನಿಕ ಹಾಗೂ ರೈತರ ಸಮಸ್ಯೆಗಳ ಚರ್ಚೆಯಿಲ್ಲದೆ ಕಲಾಪ ಮೊಟಕುಗೊಂಡಿರುವುದು ಸರ್ಕಾರದ ಹಿನ್ನಡೆಗೆ ಕಾರಣವಾಗಿದೆ ಎಂದು ವಿಪಕ್ಷಗಳು ಟೀಕಿಸಿವೆ. ಗೃಹ ಕಚೇರಿ ಕೃಷ್ಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಶಾಸಕರೊಂದಿಗೆ ಸರಣಿ ಸಭೆಗಳನ್ನು ನಡೆಸುತ್ತಿದ್ದಾರೆ. ಪ್ರತಿ ಬುಧವಾರ ಮತ್ತು ಗುರುವಾರ ಶಾಸಕರಿಗೆ ಸಮಯ ಕಲ್ಪಿಸಲು ಹಾಗೂ ಜಿಲ್ಲಾವಾರು ಸಮಗ್ರ ಅಭಿವೃದ್ಧಿ ಕುರಿತು ಚರ್ಚಿಸಲು ಈ ವಿಶೇಷ ಸಭೆಗಳನ್ನು ಆಯೋಜಿಸಲಾಗಿದೆ. ಇದರ ಭಾಗವಾಗಿ ಬೆಳಗಾವಿ, ಬಾಗಲಕೋಟೆ ಸೇರಿದಂತೆ ವಿವಿಧ ಜಿಲ್ಲೆಗಳ ಶಾಸಕರೊಂದಿಗೆ ಮುಖಂಡರು ಬೆಳಗಿನಿಂದ ಸಂಜೆಯವರೆಗೆ ಸಮಾಲೋಚನೆ ನಡೆಸುತ್ತಿದ್ದಾರೆ. ರಾಜ್ಯ ವಿಧಾನ ಮಂಡಲ ಅಧಿವೇಶನದಲ್ಲಿ ಜೆಡಿಎಸ್ ಶಾಸಕರ ಮೌನ ಮತ್ತು ನಾಯಕತ್ವದ ಕೊರತೆ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿ ಕಾಂಗ್ರೆಸ್ ಜಟಾಪಟಿಯಲ್ಲಿ ಮೈತ್ರಿ ಪಕ್ಷವಾದ ಜೆಡಿಎಸ್ ಹಿನ್ನೆಲೆಗೆ ಸರಿದಿದ್ದು, ಸದನದ ಒಳಗೂ ಹೊರಗೂ ದಳಪತಿಗಳ ಧ್ವನಿ ಮರುಕಳಿಸಿಲ್ಲ. ಮೈತ್ರಿ ಧರ್ಮ ಪಾಲನೆಯ ಹೆಸರಿನಲ್ಲಿ ಪ್ರಮುಖ ಹೋರಾಟಗಳ ಕ್ರೆಡಿಟ್ ಸಂಪೂರ್ಣವಾಗಿ ಬಿಜೆಪಿಗೆ ಸಿಕ್ಕಿದ್ದು, ಜೆಡಿಎಸ್ ಪಾತ್ರ ನಾಮಮಾತ್ರಕ್ಕೆ ಸೀಮಿತವಾಯಿತು ಎಂಬ ವಿಮರ್ಶೆಗಳು ವ್ಯಕ್ತವಾಗಿದೆ. ಭ್ರಷ್ಟಾಚಾರ ಆರೋಪದ ಮೇಲೆ ಸಚಿವ ಬಿ ನಾಗೇಂದ್ರ ಅವರನ್ನು ತಕ್ಷಣ ವಜಾಗೊಳಿಸಬೇಕೆಂದು ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದು, ಹಿಂದಿನ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರವು ಮೀಸಲಾತಿ ಕೋಟಾಗಳನ್ನು ಪಾರದರ್ಶಕವಾಗಿ ಹೆಚ್ಚಿಸಿದೆ. ಮೀಸಲಾತಿ ನೀತಿಗಳ ಬಗ್ಗೆ ಸ್ಪಷ್ಟ ನಿಲುವನ್ನು ಒತ್ತಾಯಿಸಿದ ವಿಜಯೇಂದ್ರ, ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಪಕ್ಷವು ತೀವ್ರವಾಗಿ ಬಹಿರಂಗಪಡಿಸುತ್ತದೆ ಎಂದು ಹೇಳಿದ್ದು, ಬರ ಪರಿಸ್ಥಿತಿಗಳು, ರೈತರ ಸಂಕಷ್ಟ ಮತ್ತು ವೃದ್ಧಾಪ್ಯ ಪಿಂಚಣಿಗಳ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು.
5ರಿಂದ 10ರವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ರಾಯಚೂರಿನಲ್ಲಿ ಆರಂಭವಾಗಲಿರುವ ಈ 200 ಕಿಲೋಮೀಟರ್ ದೂರದ ಪಾದಯಾತ್ರೆ ಬಳ್ಳಾರಿಯಲ್ಲಿ ಸಮಾರೋಪಗೊಳ್ಳಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೆಯುವ ಈ ಪಾದಯಾತ್ರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದ್ದಾರೆ. ಸಮಾರೋಪ ಸಮಾರಂಭದಲ್ಲಿ ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಾವು ತೀರ್ಮಾನ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಬರದ ವಿಚಾರವನ್ನು ಕೂಡ ಒಳಗೊಂಡಂತೆ ಭಾರತೀಯ ಜನತಾ ಪಾರ್ಟಿ ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಂದು ಬೃಹತ್ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. 1ನೇ ತಾರೀಕು ರಾಯಚೂರು ಜಿಲ್ಲೆಯಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಪಾದಯಾತ್ರೆ ಬಳ್ಳಾರಿನಲ್ಲಿ ಸಮಾರೋಪ ಆಗ್ತದೆ. ಸುಮಾರು 190ರಿಂದ 200 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇದಾಗ್ತದೆ. ಏನು 1ನೇ ತಾರೀಕು ಉದ್ಘಾಟನೆ ಆಗ್ತದೆ. ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ. ಅವರು ಪಾದಯಾತ್ರೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಸಮಾರೋಪಕ್ಕೆ ಕೇಂದ್ರ ಸಚಿವರು ಕೂಡ ಬರ್ತಾರೆ. ಅದೇ ರೀತಿ ನನ್ನ ದಿನ ನಾನು ವಿಪಕ್ಷ ನಾಯಕರು ನಾನು ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೂ ಕೂಡ ಮಾತನಾಡಿದ್ದೇವೆ. ಅವರು ಕೂಡ ಸಮಾರೋಪಕ್ಕೆ ನಾನು ಬರ್ತೇನೆ ಅಂತೇಳಿ ಅವರು ಕೂಡ ಭರವಸೆ ನೀಡಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಉದ್ದೇಶ, ಈ ಪಾದಯಾತ್ರೆ ಉದ್ದೇಶ ಈ ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಮತ್ತು ಕಳವಳಗಳನ್ನು ಪರಿಹರಿಸಲು ಮತ್ತು ಪಕ್ಷದ ಏಕತೆಯನ್ನು ಖಚಿತಪಡಿಸಿಕೊಳ್ಳಲು ಆಡಳಿತ ಪಕ್ಷದ ಶಾಸಕರು ಮುಖ್ಯಮಂತ್ರಿಯನ್ನು ಭೇಟಿಯಾಗುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಹೇಳಿದ್ದಾರೆ. ಬರಗಾಲದ ಕುರಿತು ಮಾಹಿತಿ ನೀಡಿದ ಅವರು 102 ತಾಲೂಕುಗಳು ಕೇಂದ್ರದ ಮಾನದಂಡಗಳಿಗೆ ಅನುಗುಣವಾಗಿರುತ್ತವೆ ಮತ್ತು ಸಂಪುಟದ ಅನುಮೋದನೆಯ ನಂತರ ಅವುಗಳನ್ನು ಅಧಿಕೃತವಾಗಿ ಬರ ಪೀಡಿತವೆಂದು ಘೋಷಿಸಲಾಗುವುದು ಎಂದು ಹೇಳಿದರು. ಹನೂರು ಪ್ರಕರಣವನ್ನು ಸಿಐಡಿಗೆ ಹಸ್ತಾಂತರಿಸುವುದು ನಿಯಮಿತ ಶಿಷ್ಟಾಚಾರವಾಗಿದೆ ಎಂದು ಅವರು ಹೇಳಿದರು. ಧಾರವಾಡದಲ್ಲಿ ಸತ್ತೂರು ಬಡಾವಣೆಯ ಹೋಟೆಲ್ನಲ್ಲಿ ಹಿಂದೂ ಯುವತಿ ವಚನ ಹಾಗೂ ಮುಸ್ಲಿಂ ಯುವಕ ಅದೀಪ್ ಎಂಬ ಇಬ್ಬರ ಅಂತರ್ಧಾರ್ಮಿಕ ವಿವಾಹವಾಗಿದ್ದು, ಈ ಮದುವೆಗೆ ಬಿಜೆಪಿ ಶಾಸಕ ಹಾಗೂ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ ಅವರು ಅತಿಥಿಯಾಗಿ ಭಾಗವಹಿಸಿರುವುದು ಧಾರವಾಡದಲ್ಲಿ ವ್ಯಾಪಕವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಈ ಮದುವೆ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ತೆರಳಿದ್ದ ಬಜರಂಗದಳ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯ ಭವಾನಿ ಶಂಕರ ದೇವಸ್ಥಾನದ ಪುಷ್ಕರಣಿ ಮತ್ತು ರಸ್ತೆ ನಿರ್ಮಾಣ ವಿಚಾರವಾಗಿ ಪರ ವಿರೋಧ ಹೋರಾಟ ಮುಂದುವರೆದಿದೆ. ಪುಷ್ಕರಣಿ ಉಳಿಸಲು ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿದ್ದರೆ, ನಿರ್ಮಿತ ರಸ್ತೆ ಉಳಿಸುವಂತೆ ಕಾಂಗ್ರೆಸ್ ಮುಖಂಡರು ಮತ್ತು ದಲಿತ ಸಂಘಟನೆಗಳು ಇಂದು ಹೋರಾಟಕ್ಕೆ ಕರೆ ನೀಡಿವೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಕೋಲಾರ ತಾಲೂಕಿನ ಸೀತಿ ಗ್ರಾಮದಲ್ಲಿ ಗೋಮಾಳ ಜಮೀನು ಒತ್ತುವರಿ ಮಾಡಿ ಅನಧಿಕೃತವಾಗಿ ಜಲ್ಲಿ ಕ್ರಷರ್ ನಡೆಸುತ್ತಿರುವುದನ್ನು ವಿರೋಧಿಸಿ ಸ್ಥಳೀಯ ಗ್ರಾಮಸ್ಥರು ಜಾನುವಾರುಗಳೊಂದಿಗೆ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. ಕೇವಲ 6 ಎಕರೆಗೆ ಅನುಮತಿ ಪಡೆದು 25 ಎಕರೆ ಗೋಮಾಳ ಅತಿಕ್ರಮಿಸಲಾಗಿದೆ ಎಂದು ಆರೋಪಿಸಿರುವ ಸಾರ್ವಜನಿಕರು ರಾಜಕೀಯ ಒತ್ತಡದಿಂದ ಅಧಿಕಾರಿಗಳು ಮೌನ ವಹಿಸಿದ್ದು, ಜಿಲ್ಲಾಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಬೆಳಗಾವಿ ನಗರದ ಟ್ರಾಫಿಕ್ ಸಮಸ್ಯೆ ತಪ್ಪಿಸಲು 270 ಕೋಟಿ ವೆಚ್ಚದಲ್ಲಿ ಮೇಲ್ಸೇತುವೆ ನಿರ್ಮಿಸಲು ಲೋಕೋಪಯೋಗಿ ಇಲಾಖೆ ಮುಂದಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಈ ಮಹತ್ವಾಕಾಂಕ್ಷೆಯ ಯೋಜನೆಯ ಮಾರ್ಗದಲ್ಲಿ 240 ಮರಗಳು ಬರಲಿದ್ದು, ಪರಿಸರಕ್ಕೆ ಹಾನಿಯಾಗದಂತೆ ಅವುಗಳನ್ನು ಬೇರೆ ಸರ್ಕಾರಿ ಜಾಗಕ್ಕೆ ವೈಜ್ಞಾನಿಕವಾಗಿ ಸ್ಥಳಾಂತರಿಸಲು ತೀರ್ಮಾನಿಸಲಾಗಿದೆ. ಈ ಕುರಿತು ಸಮೀಕ್ಷೆ ನಡೆಸಲು ಅರಣ್ಯ ಹಾಗೂ ಲೋಕೋಪಯೋಗಿ ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಸೂಚಿಸಿದೆ. ನಗರದಲ್ಲಿ ಲೋಕೋಪಯೋಗಿ ಇಲಾಖೆ ಮುಖಾಂತರ 270 ಕೋಟಿ ವೆಚ್ಚದಲ್ಲಿ ಒಂದು ಫ್ಲೈಓವರ್ ನಿರ್ಮಾಣ ಮಾಡಬೇಕಂತ ಏನು ಜನಪ್ರತಿನಿಧಿಗಳ ನಿರೀಕ್ಷೆ ಇತ್ತು, ಅದಕ್ಕೆ ಸಾರ್ಥಕತೆ ಸಿಕ್ಕಿದೆ. ಟೆಂಡರ್ವನ್ನು ಫ್ಲೋಟ್ ಮಾಡಲಾಗಿದೆ. ನಮ್ಮ ನ್ಯಾಷನಲ್ ಹೈವೇದಿಂದ
ಒಟ್ಟು ಸಿಟಿ ಒಳಗಡೆ ಬಂದುಬಿಟ್ಟು 2-3 ಅಪ್ ಡೌನ್ ರ್ಯಾಂಪ್ ಕೊಟ್ಬಿಟ್ಟು ನಮ್ಮ ಶಂಕರಾನಂದ್ ಮಾರ್ಗ್ ಕ್ಲಬ್ ರೋಡ್ ತನಕ ಡಿಸೆಂಡ್ ಆಗಿ ಹರ್ಷ ಕಡೆ ಒಂದು ರೋಟ್ರಿ ಮಾಡೋ ತನಕ ಏನು ಪ್ಲ್ಯಾನ್ ಇದೆ ಅದರದ್ದು ಎಸ್ಟಿಮೇಟ್ ಅಪ್ರೂವಲ್ ಆಗಿ ಟೆಂಡರ್ ಕರೆಯಲಾಗಿದೆ. ಟ್ರಾನ್ಸ್ಲೊಕೇಟ್ ಮಾಡಿ ಎಲ್ಲಿ ಅದನ್ನು ಮತ್ತೆ ಪ್ಲೇಸ್ ಮಾಡಬೇಕಂತ ನಾವು ಒಂದು 5 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಸರ್ಕಾರಿ ಜಾಗಗಳನ್ನು ಹುಡುಕ್ತಾ ಇದ್ದೀವಿ. ಉದಾಹರಣೆಗೆ ಯಾವುದೇ ಕಚೇರಿ ಆವರಣ ಇದೆ, ಹಾಗೂ ನಮ್ಮ ಮನೆ ಆವರಣ ಇದೆ, ಅಫಿಷಿಯಲ್ ಕ್ವಾರ್ಟರ್ಸ್ ಆವರಣ ಇದೆ, ಓಪನ್ ಪಾರ್ಕ್ ಲ್ಯಾಂಡ್ ಇದೆ, ಲೇಕ್ ಸುತ್ತಮುತ್ತಲ ಜಾಗ ಇದೆ. ಐಡೆಂಟಿಫೈ ಮಾಡಿ ಕಾರ್ಪೊರೇಷನ್ ಕಮಿಷನರ್ಗೆ ನಾನು ಟೈಮ್ ಕೊಟ್ಟಿದ್ದೀನಿ. ಅವರು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಕರಕಿಹಳ್ಳಿ ಗ್ರಾಮದಲ್ಲಿ ಅಕ್ರಮ ಕಲ್ಲು ಕ್ವಾರಿ ಜಿಲೆಟಿನ್ ಸ್ಫೋಟದಿಂದ ಗ್ರಾಮಸ್ಥರು ತೀವ್ರ ಭೀತಿಯಲ್ಲಿದ್ದಾರೆ. ನಿಯಮ ಮೀರಿ 30 ಅಡಿಗಿಂತ ಆಳದಲ್ಲಿ ನಡೆಸುತ್ತಿರುವ ಮೈನಿಂಗ್ನಿಂದ ನೂರಾರು ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿವೆ. ಸ್ಫೋಟದ ತೀವ್ರತೆಗೆ ಭೂಕಂಪನದ ಅನುಭವವಾಗುತ್ತಿದ್ದು ಜೀವ ಭಯದಲ್ಲೇ ಬದುಕುಳಿಯುವಂತಾಗಿದೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಕ್ವಾರಿಗಳನ್ನು ಕೂಡಲೇ ಬಂದ್ ಮಾಡುವಂತೆ ಒತ್ತಾಯಿಸಿದ್ದಾರೆ. ಕಟ್ಟಿ 2 ವರ್ಷ ಆಯ್ತು ಮನೆ ಕಟ್ಟಿ. ಹೆವಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. 100-150 ಫೀಟ್ ಏನಪ್ಪ ಅಂದರೆ ಮೈನಿಂಗ್ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಊರಲ್ಲೆಲ್ಲ ಒಂಥರ ಭೂಕಂಪದ ಅನುಭವ ಆಗ್ತದೆ. ಸ್ಪೆಷಲಿ ಏನಪ್ಪ ಅಂದರೆ ನಾವು 2 ವರ್ಷ ಆಯ್ತು ಮನೆ ಕಟ್ಟಿದ್ದು. ಕಟ್ಟಿದ ನಂತರ ಇವಾಗ ಜಸ್ಟ್ ನಾವು ಮೀಡಿಯಾ ಕವರ್ ಮಾಡಿದ್ದಾರೆ. ಫುಲ್ ಮನೆ ಸುತ್ತ ಎಲ್ಲ ಸಿಲ್ಕೊಂಡಿದೆ, ಒಳಗಡೆನೂ ಸಿಲ್ಕೊಂಡಿದೆ. 2 ವರ್ಷ ಆಯ್ತು ನಾವು ಮನೆ ಕಟ್ಟಿ. ಮೊದಲೆಲ್ಲ ಮನೆ ಬಿದ್ದೋಗಿದ್ದೈತೆ, ಹೊಸ ಮನೆ ಕಟ್ಟಿದ್ದೀವಿ, ಇದು ಕೂಡ ಸಿಲೋಗಿದೆ. ಇನ್ ಕೇಸ್ ಮುಂದೆ ಏನಾದರೂ ತೊಂದರೆ ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ? ಇಲ್ಲಿ ಮೈನಿಂಗ್ ಅಂದರೆ ಮೇನ್ ಪ್ರಮುಖವಾಗಿ ನಮ್ಮ ಸಮಸ್ಯೆ ಆಗ್ತಾ ಇರೋದು ಇಲ್ಲಿಂದ ಅರ್ಧ ಕಿಲೋಮೀಟರ್ ಇದೆ ರೀ ಮೈನಿಂಗ್ ಮಾಡ್ತಾ ಇರೋರು. ಅದು ಕೂಡ ಇಲ್ಲಿಗಲ್ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಊರ ಹತ್ರ ಮೈನಿಂಗ್ ಮಾಡೋಕ್ಕೆ? ಅದೊಂದು ಮೇನ್ ಫ್ಯಾಕ್ಟ್ ಗೊತ್ತಾಗ್ತಾ ಇಲ್ಲ. ಸ್ಪೆಷಲಿ ಏನಪ್ಪ ಅಂದರೆ ನಮಗೆ ಮೇನ್ ಸಮಸ್ಯೆ ಅಂದರೆ ಇದು ಇವ್ರು ಮೈನಿಂಗ್ ಮಾಡ್ತಾ ಇದ್ದಾರಲ್ಲ ಅದಕ್ಕೇನು ತೊಂದರೆ ಇಲ್ಲ, ಬಟ್ ಬ್ಲಾಸ್ಟ್ ಮಾಡ್ತಾ ಇರೋದು ಪ್ರಮುಖವಾಗಿ ಊರಲ್ಲಿ ಹೆಂಗಂದ್ರೆ ಒಂಥರ ಭೂಕಂಪದ ರೀತಿ ಅನುಭವ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಸರ್, ಭಾಳಷ್ಟು ರೈತರಿಗೆ ತೊಂದರೆ ಆಗತ್ತೆ. ಬೋರ್ವೆಲ್ ನೀರು ಆಲ್ರೆಡಿ ನಂದೇ ಹೇಳ್ತೀನಿ. ನಂದೇ ಬೋರ್ವೆಲ್ 2008ರಲ್ಲಿ ಬೋರ್ ಹಾಕಿದ್ದು. ನಮಗೆ ಇವೇನು ಬ್ಲಾಸ್ಟ್ ಏನು ಇಲ್ಲಿ ಬಂದ್ ಮಾಡೋಕ್ಕೆ ಸುಮಾರು ನಮ್ಮ ಬೋರೇ ಬಂದಾಯಿತು. 4 ಇಂಚು ನೀರು ಇರ್ತಿತ್ತು, ಬೋರಲ್ಲಿ ಬಂದಾಯ್ತು. ನಮ್ಗೆ ಏನು ಮಾಡ್ಬೇಕು ನಾವು ಇಲ್ಲಿ? ನಾವು ಯಾಕೆ ಮೈನಿಂಗ್ ಇಲ್ಲಿ ಒಂದಾದ್ರಿ ಸರ್, ನಮ್ಮ ಸಮೀಪಿದ್ದು ಕರಿಕಳಿ ಸಮೀಪಿದ್ದು ಒಂದಾದ್ರಿ, ಉಳಿದ 2 ಅವ್ರೆ. ಅಲ್ಲಿ ನಮಗೇನು ತೊಂದರೆ ಇದ್ದಿದ್ದು ಮೇನ್ ಇದು ಒಂದೇ ರೀ ಸರ್. ಅಂದ್ರೆ ಒಂದು ಪೂರಾ ಬಿಲ್ಡಿಂಗ್ ಕಟ್ಟಿ ಇನ್ನೂ ಒಂದು 7-8 ವರ್ಷ ಆಗಿಲ್ಲ ರೀ, ಪೂರಾ ಬಿಲ್ಡಿಂಗೇ ಡಮಿನೇಷನ್ ಆಗಿದ್ದಾರೆ. ಆ ಥರ ಬಿದ್ದದ್ರಿ ಸಾಲಿ ಸ್ಕೂಲ್ ಬಿಲ್ಡಿಂಗ್. ಶಿಗ್ಗಾವಿಯ ಆಂಜನೇಯ ದೇಗುಲದಲ್ಲಿ ನಡೆದ ಮೂತ್ರ ವಿಸರ್ಜನೆ ಖಂಡಿಸಿ ಶ್ರೀರಾಮ ಸೇನೆ ಮುಖ್ಯಸ್ಥ ಸಿ ಮುತಾಲಿಕ್ ಶಿಗ್ಗಾವಿ ಬಂದ್ಗೆ ಕರೆ ನೀಡಿದ್ರು. ಇದರ ಬೆನ್ನಲ್ಲೇ ಎಚ್ಚೆತ್ತ ಹಾವೇರಿ ಜಿಲ್ಲಾಡಳಿತ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಮುತಾಲಿಕ್ ಅವರಿಗೆ 2 ತಿಂಗಳ ಕಾಲ ಹಾವೇರಿ ಜಿಲ್ಲೆ ಪ್ರವೇಶಿಸದಂತೆ ಕಠಿಣ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದೆ. ಚಿತ್ರದುರ್ಗದ ಮುತ್ತಿಗೇರಹಳ್ಳಿ ಮ್ಯಾಸರಹಟ್ಟಿಯಲ್ಲಿ ಮಳೆಯಿಲ್ಲದೆ ಸಂಕಷ್ಟದಲ್ಲಿದ್ದ ಶ್ರೀಶೈಲ ಮಲ್ಲಿಕಾರ್ಜುನ ದೇವರಿಗೆ ಸೇರಿದ ದೇವರ ಎತ್ತುಗಳಿಗೆ ಕೋಲಾರದ ಯುವ ಮುಖಂಡ ಮಾಲೂರು ಶಿವಕುಮಾರ್ 10 ಲಾರಿ ಹಸಿ ಮೇವು ಪೂರೈಸಿ ಮಾನವೀಯತೆ ಮೆರೆದಿದ್ದಾರೆ. ಫ್ರೀಡಂ ನ್ಯೂಸ್ ಕಂಪ್ಲೇಂಟ್ ಬಾಕ್ಸ್ ಸ್ಟೋರಿಯಲ್ಲಿ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಸ್ಪಂದಿಸಿದ ಶಿವಕುಮಾರ್ಗೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದು, ಎತ್ತುಗಳ ಶಾಶ್ವತ ಸಂರಕ್ಷಣೆಗೆ ಗೋಶಾಲೆ ಜಮೀನಿನ ಒತ್ತುವರಿ ತೆರವುಗೊಳಿಸಿ ಬೋರ್ವೆಲ್ ಕೊರೆಸಿಕೊಡುವಂತೆ ಮನವಿ ಮಾಡಿದ್ದಾರೆ. ಬಂದಿರೋ ಉದ್ದೇಶ ಏನಂತಂತಂದರೆ ಮ್ಯಾಸನಾಯಕ ಏನು ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಂತಂತಂದರೆ ಮ್ಯಾಸನಾಯಕ ಅಂದರೆ ಬುಡಕಟ್ಟು ಜನಾಂಗ ತುಂಬ ಇರೋದರಿಂದ ಇಲ್ಲಿ ದೇವರ ಹಸುಗಳಿಗೆ ಇಲ್ಲಿ ಮೇವಿಲ್ಲ ಅಂತ ಹೇಳಿ ನಾನು ಜಸ್ಟ್ ಯಾವುದೋ ಒಂದು ವಿಡಿಯೋ ನೋಡಿದೆ. ತುಂಬ ಮನಸ್ಸಿಗೆ ನೋವಾಯಿತು. ಏನಪ್ಪ ನಮಗಾದರೆ ಹೊಟ್ಟೆ ಹಸಿವಾದರೆ ನಾವು ಕೇಳ್ಬೋದು, ನಮ್ಗೆ ಹೊಟ್ಟೆ ಹಸಿವಾಗ್ತದೆ ಅಂತ ಯಾರಾದರೂ ಕೇಳ್ಬೋದು, ಬಟ್ ಅವ್ರಿಗೆ ಹಸುಗಳಿಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನಾನೊಂದು ವೀಡಿಯೋದಲ್ಲಿ ನೋಡಿದೆ, ತುಂಬ ಮನಸ್ಸಿಗೆ ನೋವಾಯಿತು. ಅದಕ್ಕೆ ನಾನು ಇವತ್ತು ಈ ಊರಿಗೆ ಬಂದು ದೇವರ ಹಸುಗಳನ್ನ ಒಂದು ಸತಿ ನೋಡಿ ಕಣ್ಣಾರ ಮನಸ್ಸಿಗೆ ತುಂಬ ನೋವಾಯಿತು. ಇದು ಮೇವು ಸರ್, ನೀರಿನ ವ್ಯವಸ್ಥೆ ಸರಿ ಇದೆ ಸರ್. ಮೇವಿಂದು ಭಾಳ ತೊಂದರೆ ಇದೆ ಸರ್, ಯಾಕಂದ್ರೆ ಮಳೆ ಇಲ್ಲದಿಂದ ಫಾರೆಸ್ಟಲ್ಲಿ ಏನು ಮೇವಿಲ್ಲ ಅವಕ್ಕೆ, ಅದರಿಂದ ಭಾಳ ತೊಂದರೆ ಆಗಿದೆ. ನಾವು ಅಧಿಕಾರಿಗಳಿಗೆ ಭಾಳ ಮನವಿ ಕೊಟ್ಟಿದ್ದೀವಿ, ಅವರು ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ದೀವಿ ಅವರಿಗೆ. ಸರ್ಕಾರದಿಂದ ಬಂದಾಗ ನಾವು ಕೊಡ್ತೀವಪ್ಪ ಅಂತ ಅವರು ಹೇಳ್ತಿದ್ದಾರೆ. ಈಗ ದಾನಿಗಳು ಕೊಟ್ಟಂಥವು ಅದರಿಂದ ಇವೆಲ್ಲ ಬದುಕ್ತಿದೆ ಸರ್. ಇಲ್ಲದಿದ್ದರೆ ಅವು ಪ್ರಾಣನೇ ಇರ್ತಿದೆ. ಕೆಲವು ವಯಸ್ಸಾದಂಥವು ಇಂಥವೆಲ್ಲ ಸಾವಿಗೀಡಾಗಿದೆ ಸರ್. ಏನಿವತ್ತು ಮ್ಯಾಸನಾಯಕರಾದಂಥ ನಮ್ಮ
ಕಿಲಾರಿಗಳು ಒಂದು ವಿಡಿಯೋ ನೋಡಿದ್ದೆ. ಸೊ ನಾನೊಂದು ವಾಲ್ಮೀಕಿ ನಾಯಕ ಸಮಾಜದವನು. ಇವತ್ತು ಇದನ್ನು ನೋಡಿ ಈ ವಿಡಿಯೋ ನೋಡಿ ನನಗೆ ನಮ್ಮ ಯಾವ ಟಿ ವಿ ಅದು ಫ್ರೀಡಮ್ ಟಿ ವಿ ಅಂತ ನಾನು ಸ್ಟೇಟ್ಮೆಂಟ್ ನೋಡಿದ್ದೆ. ಅದರಲ್ಲಿ ಅದು ನೋಡಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ನನ್ನ ಮೊಬೈಲ್ಗೆ ಬಂದಿದ ತಕ್ಷಣ ನನಗೆ ಇಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಹಸುಗಳಿಗೆ ಅಂತ ಗೊತ್ತಾಯಿತು. ಇಮಿಡಿಯೇಟ್ ಆಗಿ ಆ ಟಿ ವಿ ನಾವು ಮೇವು ನೀರಿಲ್ಲದೆ ಭಾಳ ಈ ದನ ಕರುಗಳಿಗೆ ಮೇವಿಲ್ಲ. ಈ ವಿಡಿಯೋ ನೋಡಿ ನಮ್ಮ ಮಾಲೂರು ತಾಲೂಕು ಮತ್ತು ಶಿವಕುಮಾರ್ ಸರ್ ಅವರು ಆ ವಿಡಿಯೋ ನೋಡಿ ಹಸುಗಳನ್ನು ಭಾಳ ವಿಜಯನಗರ ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿ ಔಷಧಿಗಳ ಕೊರತೆ ತೀವ್ರಗೊಂಡಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳಿಗೆ ಹಾಗೂ ಬಾಣಂತಿಯರಿಗೆ ಸಕಾಲಕ್ಕೆ ಔಷಧಿ ಸಿಗದೆ ಹೊರಗಡೆ ಬರೆದುಕೊಡಲಾಗುತ್ತದೆ ಎಂದು ಫ್ರೀಡಂ ಟಿವಿ ವರದಿ ಮಾಡಿದೆ. ರಾತ್ರಿ ವೇಳೆ ಬಾಣಂತಿಯರನ್ನು ಕೊಪ್ಪಳಕ್ಕೆ ಶಿಫಾರಸು ಮಾಡಲಾಗುತ್ತಿದ್ದು ಕೂಡಲೇ ಔಷಧಿ ಸರಬರಾಜು ಮಾಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಲಾಗಿದೆ. ಧಾರವಾಡದ ಸಪ್ತಾಪುರ ಬಡಾವಣೆಯ ಮೆಟ್ರಿಕ್ ನಂತರದ ಎಸ್ಟಿ ಹಾಸ್ಟೆಲ್ನಲ್ಲಿ ಕೊಳೆತ ತರಕಾರಿ ಬಳಸಿ ಕಳಪೆ ಆಹಾರ ತಯಾರಿಸುತ್ತಿರುವ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಯ ಆರೋಪ ಕೇಳಿಬಂದಿದೆ. ವಾರ್ಡನ್ ನೀಲಪ್ಪ ಹೊಯ್ಲಗೋಳ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ವಾರ್ಡನ್ ವಜಾಗೆ ಆಗ್ರಹಿಸಿದ್ದಾರೆ. ನಿನ್ನೆ ಸರ್ ನಮ್ಮ ಹಾಸ್ಟೆಲ್ ಪ್ರಾಬ್ಲಮ್ ಏನ್ ಸಂಬಂಧ ನಾವು ವಾರ್ಡನ್ ಸರ್ ಮತ್ತು ಜೆ ಡಿ ಮೇಡಮ್ಮು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬರಲೇಬೇಕಂತೇಳಿ ನಾವು ಬೆಳಗ್ಗೆಯಿಂದ ಊಟ ಮಾಡಲಾರ ಕೂತಿದ್ದೀವಿ ಸರ್. ಸೊ ಅದೇ ಊಟ ಕರೆಕ್ಟಾಗಿ ಕೊಡ್ತಾರೆ, ಬಟ್ ವಾರ್ಡನ್ ಸರ್ ಡೈಲಿ ಬರುವುದಿಲ್ಲ. ಅವ್ರು ಹೇಳ್ತಾರೆ ಅಂತೇಳಿ ನಾವು ಕೇಳೋದಿಲ್ಲ, ಡೈಲಿ ಬರುವುದಿಲ್ಲ. ಮತ್ತು ನಮ್ಮ ಹಾಸ್ಟೆಲಲ್ಲಿ ಭಾಳ ಪ್ರಾಬ್ಲಮ್ಸ್ ಅದಾವ. ಅವು ಕಾಯಿಪಲ್ಲೆ ಡೈಲಿ ಸ್ವಚ್ಛ ಮಾಡಿಸ್ತೀನಿ ಅಂತ ಅಂದ್ರು ಅದು ನಾವು ನೋಡೋದೇ ಇಲ್ಲ, ಯಾಕಂದ್ರೆ ಅದ್ರೊಳಗೆ ಹೋಗೋಕ್ಕೆ ನಾವು ಬಿಡೋದೇ ಇಲ್ಲ. ಹಾಗಾಗಿ ನಾವು ನಿನ್ನೆ ಅದು ಬ್ಯಾಡ್ ಅಂದ್ರೂ ನಾವು ಅದನ್ನ ತಪ್ಪು ಮಾಡಿವೋ ಕರೆಕ್ಟ್ ಮಾಡಿವೋ ನಮ್ಗೆ ಗೊತ್ತಿಲ್ಲ ಸರ್. ಬ್ಯಾಡ್ ಅಂದ್ರೂ ನಾವು ಒಳಗೆ ದೂರಿ ಅದನ್ನೆಲ್ಲ ನೋಡಿದಾಗ ನಮ್ಗೆ ಕಂಡು ಬಂದ ದೃಶ್ಯನ ನಾವೆಲ್ಲ ಕಡೆ ತೋರಿಸಿವಿ. ನಿನ್ನೆ ಸರ್ ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ. ಎಲ್ಲರಿಗೂ ನಮಸ್ತೆ. ನಮ್ಮ ಬಳ್ಳಾರಿಯವರು ಇಲ್ಲಿ ಧಾರವಾಡಕ್ಕೆ ಡಿಗ್ರಿ ಓದಲಿಕ್ಕೆ ಬಂದಿದ್ದು. ಈಗ ಪರಿಶಿಷ್ಟ ವರ್ಗದ ಬಾಯ್ಸ್ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ವಾಸವಾಗಿದ್ದು, ಈ ನಿಲಯದಲ್ಲಿ ಏನಪ್ಪ ಸಮಸ್ಯೆ ಆಗಿತ್ತು ಅಂತಂದರೆ ನಮಗೆ ಮೂಲಭೂತ ಸೌಕರ್ಯಗಳನ್ನು ನಮಗೆ ನಿಲಯಪಾಲಕರು ಯಾವತ್ತೂ ಒದಗಿಸ್ಕೊಡ್ತಿಲ್ಲ. ಗೌರ್ಮೆಂಟ್ ರೂಲ್ ಪ್ರಕಾರ 8 ಅವರ್ಸ್ ಡ್ಯೂಟಿ ವರ್ಕ್ ಮಾಡಬೇಕಾದಂಥ ನಿಲಯಪಾಲಕರು ಪ್ರತಿನಿತ್ಯ ಅವ್ರ ಮನೆಯಲ್ಲೇ ಇರ್ತಾರೆ. ಬಂದು ಸಮಸ್ಯೆ ಏನಾದರೂ ಕೇಳಿದ್ರೆ ನಮ್ಮ ಮೇಲೇ ಹುಡುಗರು ನೆತ್ತಿ ಕಟ್ಟೋದಾಗಿರ್ಬೋದು. ಬಳ್ಳಾರಿಯ ಕುಡುತಿರಿಗೆ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಆಂಧ್ರ ಐಟಿ ಸಚಿವ ನಾರಾ ಲೋಕೇಶ್ಗೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಭವ್ಯ ಸ್ವಾಗತ ಕೋರಿದ್ರು. ವೇದಿಕೆಯಲ್ಲಿ ಮಾತನಾಡಿದ ಅವರು, ಕನ್ನಡ ನೆಲದಲ್ಲಿದ್ರೂ ಆಂಧ್ರದಂತಹ ಅನುಭವವಾಗುತ್ತಿದೆ. ಕರ್ನಾಟಕ ಹಾಗೂ ಆಂಧ್ರದ ಜನರು ಅಣ್ಣ ತಮ್ಮಂದಿರಂತೆ ಒಟ್ಟಾಗಿ ಅಭಿವೃದ್ಧಿ ಮಾಡೋಣ ಎಂದು ಸಂಕಷ್ಟದ ಸಮಯದಲ್ಲಿ ಬೆಂಬಲಿಸಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಪರಪ್ಪನ ಅಗ್ರಹಾರದಂತೆ ಮಂಡ್ಯ ಜೈಲಲ್ಲೂ ಅಕ್ರಮವೊಂದು ಬಯಲಾಗಿದೆ. ಕೆಎಸ್ಎಲ್ಎಸ್ಎ ದಿಢೀರ್ ಭೇಟಿ ವೇಳೆ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿಬಿದ್ದ ವಿಚಾರಣಾಧೀನ ಕೈದಿ ಮಹಮ್ಮದ್ ಹುಸೇನ್ ಯಾವುದೇ ಗಂಭೀರ ಅನಾರೋಗ್ಯವಿಲ್ಲದಿದ್ದರೂ ಮಿಮ್ಸ್ ಆಸ್ಪತ್ರೆಯ ಅನಧಿಕೃತ ಸ್ಪೆಷಲ್ ವಾರ್ಡ್ಗಳಲ್ಲಿ ಗೆಳತಿ ಜೊತೆಗೆ ಐಷಾರಾಮಿ ಚಿಕಿತ್ಸೆ ಪಡೆಯುತ್ತಿರುವುದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಕಳೆದ 20 ವರ್ಷಗಳಿಂದ ತಲೆಮೆರೆಸಿಕೊಂಡಿದ್ದ ಉಗಾರ ಕುದ್ರ ಗ್ರಾಮದ ಸಾಗರ ಪಕಾಳೆ ಎಂಬಾತನನ್ನು ಕಾಗವಾಡ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಬಂಧಿಸಿದ್ದಾರೆ. ಆಧುನಿಕ ತಂತ್ರಜ್ಞಾನ ಬಳಸಿ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿದ್ದು, ಆರೋಪಿ ವಿರುದ್ಧ ಸುಮಾರು 11 ಕಳ್ಳತನ ಪ್ರಕರಣಗಳು ದಾಖಲಾಗಿವೆ. ಪೊಲೀಸರ ಈ ಯಶಸ್ವಿ ಕಾರ್ಯಾಚರಣೆಯನ್ನು ಎಸ್ಪಿ ಕೆ ರಾಮರಾಜನ್ ಪ್ರಶಂಸಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ಸೂಪರ್ ಸೀಡ್ ಮಾಡಲು ಮುಂದಾಗಿರುವ ನಿರ್ಧಾರದ ವಿರುದ್ಧ ಮೇಯರ್ ನೇತೃತ್ವದ ನಿಯೋಗ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಸಲ್ಲಿಸಿದೆ. ಪಾಲಿಕೆಯಲ್ಲಿ ಯಾವುದೇ ಆಡಳಿತಾತ್ಮಕ ಬಿಕ್ಕಟ್ಟು ಇಲ್ಲವೆಂದು ಸ್ಪಷ್ಟಪಡಿಸಿರುವ ಮೇಯರ್ ಅಗತ್ಯ ಬಿದ್ದರೆ ಕಾನೂನು ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಸೂಪರ್ ಸೀಡ್ ತಡೆಯಲು ರಾಜ್ಯಪಾಲರ ಮೊರೆ ಹೋಗಲು ನಿರ್ಧರಿಸಲಾಗಿದೆ. ಪುತ್ತೂರು ದರ್ಬೆಯಲ್ಲಿ ವರ್ತಕರ ಮೇಲಿನ ಹಲ್ಲೆ ಹಾಗೂ ಪೊಲೀಸ್ ವೈಫಲ್ಯ ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ಕರೆ ನೀಡಿರುವ ಸ್ವಯಂ ಪ್ರೇರಿತ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ.
ನಗರದಲ್ಲಿ ಬಹುತೇಕ ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿದ್ದು ಆಟೋ ಚಾಲಕರು ಬೆಂಬಲ ಸೂಚಿಸಿದ್ದಾರೆ. ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಮುಸ್ಲಿಂ ಮಾಲಕತ್ವದ ಅಂಗಡಿಗಳು ಮುಚ್ಚಿವೆ. ಸರ್ಕಾರಿ ಬಸ್ಗಳು ಎಂದಿನಂತೆ ಸಂಚರಿಸುತ್ತಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚುವರಿ ಪೊಲೀಸರು ಹಾಗೂ ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಂದು ಈದ್ ಮಿಲಾದ್ ಸಂಭ್ರಮದಿಂದ ಮನೆ ಮಾಡಿತ್ತು. ಪುತ್ತೂರಿನಲ್ಲಿ ಬಂದ್ ನಡುವೆಯೂ ಮಿಲಾದ್ ಮೆರವಣಿಗೆ ಅತ್ಯಂತ ಶಾಂತಿಯುತವಾಗಿ ನಡೆಯಿತು. ಬಪ್ಪಳಿಗೆಯಲ್ಲಿ ನಡೆದ ಈ ರ್ಯಾಲಿಯ ಮುಂಜಾಗ್ರತಾ ಕ್ರಮವಾಗಿ ಬಿಗ್ ಪೊಲೀಸ್ ಬಂದೋಬಸ್ತ್ ಹಾಗೂ ಭದ್ರತೆಯೊಂದಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಅಮೆಜಾನ್, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಹಾಗೂ ಬಿಗ್ ಬಾಸ್ಕೆಟ್ನಲ್ಲಿ ವಿಷಕಾರಿ ದತ್ತೂರಿ ಹಣ್ಣು ಮತ್ತು ಬೀಜ ಮಾರಾಟ ಮಾಡುತ್ತಿದ್ದಕ್ಕೆ ಎಫ್ಡಿಎ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. ಎಫ್ಎಸ್ಎಸ್ಐ ನಿಯಮ ಮೀರಿ ಅಪಾಯಕಾರಿ ಉತ್ಪನ್ನ ಮಾರಿದ್ದರಿಂದ ಈ ದೈತ್ಯ ಇ-ಕಾಮರ್ಸ್ ಸಂಸ್ಥೆಗಳ ಪರವಾನಗಿ ರದ್ದುಗೊಳಿಸುವಂತೆ ಕೇಂದ್ರ ಆಹಾರ ಸುರಕ್ಷತಾ ಅಧಿಕಾರಿಗೆ ಶಿಫಾರಸು ಮಾಡಲಾಗಿದೆ. ಮಂಡ್ಯದಲ್ಲಿ ಕಾವೇರಿ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ರೈತರ ವಿರೋಧ ವ್ಯಕ್ತವಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳು ಕರೆದಿದ್ದ ಸಭೆಯನ್ನು ರೈತರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಯಾವುದೇ ಕಾರಣಕ್ಕೂ ಈ ಯೋಜನೆ ಜಾರಿಗೆ ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ್ರು. ಉತ್ತರ ಪ್ರದೇಶದ ಕಾನ್ಪುರದ ಪಂಕಿ ಪ್ರದೇಶದಲ್ಲಿ ಕಾರ್ಖಾನೆ ಸಿಬ್ಬಂದಿ ರಸ್ತೆ ಬದಿ ಕಸದ ತೊಟ್ಟಿಗೆ ಎಸೆದಿದ್ದ ಎಕ್ಸ್ಪರ್ಟ್ ಚಾಕೊಲೇಟ್ ಬಾಕ್ಸ್ಗಳಿಗಾಗಿ ಜನರು ಮುಗಿಬಿದ್ದಿರುವ ವಿಡಿಯೋ ವೈರಲ್ ಆಗಿದೆ. ಜನರು ಚಾಕೊಲೇಟ್ ಪೆಟ್ಟಿಗೆಗಳನ್ನು ಬೈಕ್, ಸೈಕಲ್ ಮತ್ತು ಹೆಗಲ ಮೇಲೆ ಹೊತ್ತುಕೊಂಡು ಓಡುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಸಾರ್ವಜನಿಕರಲ್ಲಿ ನಾಗರಿಕ ಪ್ರಜ್ಞೆಯ ಕೊರತೆ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಅವಧಿ ಮುಗಿದ ಚಾಕೊಲೇಟ್ಗಳನ್ನು ತಿನ್ನುವುದರಿಂದ ಫುಡ್ ಪಾಯ್ಸನಿಂಗ್, ಹೊಟ್ಟೆ ಸೋಂಕು, ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಎಂದು ವೈದ್ಯರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಎಚ್ಚರಿಸಿದ್ದಾರೆ. ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಎಚ್ಚೆತ್ತ ಪಶ್ಚಿಮ ಡಿಸಿಪಿ ಎಸ್ಎಂ ಕಾಸಿಂ ಅಬಿದಿ ಪೊಲೀಸ್ ಠಾಣೆಯಲ್ಲಿ ಕಾರ್ಖಾನೆ ಆಡಳಿತ ಮಂಡಳಿ ವಿರುದ್ಧ ಎಫ್ಐಆರ್ ದಾಖಲಿಸಲು ಆದೇಶಿಸಿದ್ದಾರೆ.